ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ದೇವಾನುದೇವತೆಗಳು ತಮ್ಮದೇ ಆದಂಥ ಪವಾಡಗಳನ್ನು ಸೃಷ್ಟಿ ಮಾಡಿ ಅನೇಕ ಅಚ್ಚರಿಗಳಿಗೆ ಕಾರಣ ಆದಂಥ ಅನೇಕ ಪ್ರಸಂಗಗಳನ್ನು ನಾವು ಬೇರೆ ಬೇರೆ ಭಾಗದಲ್ಲಿ ನೋಡಿರ್ತೇವೆ. ಈಗ ನಾವು ಬಂದಿರತಕ್ಕಂಥದ್ದು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಏನೀಗ JDSನ ಶರಣಗೌಡ ಕಂದಕೂರು ಇತ್ತೀಚೆಗೆ ವಿಧಾನಸಭೆಯಲ್ಲಿ ಒಳ್ಳೆ ಮಾತುಗಳು ಆಡೋದ್ರ ಮೂಲಕ ಆಮೇಲೆ ಜನರ ನೋವುಗಳನ್ನು ಅತ್ಯಂತ ಮಾರ್ಮಿಕವಾಗಿ ಹೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರ ಕ್ಷೇತ್ರ ಅಂದರೆ ಅವರ ಕ್ಷೇತ್ರವೂ ಹೌದು, ಆಮೇಲೆ ಈ ಶರಣಗೌಡ ಕಂದಕೂರು ಅವರ ಸ್ವಂತ ಊರು ಸಹ ಹೌದು. ಈ ಕಂದಕೂರು ಗ್ರಾಮದಲ್ಲಿರ್ತಕ್ಕಂಥ ಒಂದು ದೇವಿಯ ಮಹಾತ್ಮೆಯನ್ನ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ವಿ. ಅನೇಕ ವರ್ಷಗಳಿಂದ ನಾವು ಕೂಡ ಕೇಳ್ತಾ ಇದ್ವಿ ಇಲ್ಲಿನ ಪವಾಡಗಳ ಬಗ್ಗೆ, ಇಲ್ಲಿನ ಅಚ್ಚರಿಯ ಬಗ್ಗೆ. ಕೇಳಿದಾಗ ಒಂದ್ಸಾರಿ ಭೇಟಿ ಕೊಡಬೇಕು ಅಂತಕ್ಕಂಥ ವಿಷಯ ಇತ್ತು. ಇದು ಬಹುಶಃ 1 ವರ್ಷ ಆಯಿತು. ನಾವು ಸಹ ಈ ನಾಗರ ಪಂಚಮಿ ಬರಲಿ ಅಂತ ಕಾಯ್ತಾ ಇದ್ವಿ. ನಾಗರ ಪಂಚಮಿ ಯಾಕಪ್ಪ ಅಂತಂದರೆ ಈ ಒಂದು ಬೆಟ್ಟದಲ್ಲಿ, ಈ ಒಂದು ವಾತಾವರಣದಲ್ಲಿ ನಾಗರ ಪಂಚಮಿಯ ದಿವಸ ಒಂದು ದಿನ ಮಾತ್ರ ಈ ದೇವಿಯ ಒಂದು ಬೃಹತ್ ಜಾತ್ರೆ ನಡೆಯುತ್ತೆ. ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದಿಂದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಭಕ್ತರು ಈ ದೇವಿಯ ದರ್ಶನಕ್ಕೆ ಆಗಮಿಸ್ತಾರೆ. ಆ ದರ್ಶನದ ಜೊತೆಗೆ ಇಲ್ಲಿ ಒಂದು ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ, ಒಂದು ಪವಾಡ ಸದೃಶವಾದ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿ ಲಕ್ಷಾಂತರ ಚೇಳುಗಳು ಇವತ್ತಿನ ದಿವಸ ನಾಗರ ಪಂಚಮಿ ದಿವಸ ಈ ಬೆಟ್ಟಗಳಲ್ಲೆಲ್ಲ ಸಿಗುತ್ತೆ. ಆ ದೇವಾಲಯದ ಆವರಣದಲ್ಲೂ ಸಿಗುತ್ತೆ. ಸೊ ಆ ನಾಗರ ಪಂಚಮಿ ದಿವಸ ಸಿಗ್ತಕ್ಕಂಥ ಚೇಳುಗಳನ್ನ ನಾವೇನಾದ್ರೂ ಹಿಡ್ಕೊಂಡು ಅದನ್ನ ಮುಟ್ಟೋದಾಗಿರ್ಲಿ, ಅದನ್ನ ಕೈ ಮೇಲೆ ಹಾಕೊಳ್ಳೋದಾಗಿರ್ಲಿ, ಕೆಲವು ಜನ ನಾಲ್ಗೆ ಮೇಲೆ ಹಾಕೋತಾರೆ, ಕೆಲವು ಜನ ತಲೆ ಮೇಲೆ ಬಿಟ್ಕೊಳ್ತಾರೆ, ಭುಜದ ಮೇಲೆ ಬಿಟ್ಕೊಳ್ತಾರೆ. ಈ ರೀತಿ ಎಲ್ಲೇ ಬಿಟ್ಕೊಂಡ್ರೂ ಸಹ ಆ ಚೇಳುಗಳು ಕಚ್ಚೋದಿಲ್ಲ. ಚೇಳುಗಳು ಯಾವುದೇ ಕಾರಣಕ್ಕೂ ವ್ಯಕ್ತಿಗೆ ಹಾರ್ ಮಾಡೋದಿಲ್ಲ. ಒಣಮಹೇಶ್ವರಿ ಒಂದು 10-15 ವರ್ಷದ ಸುಮ್ಮನೆ ಸಿಂಪಲ್ ಊರವ್ರು ಅಷ್ಟೇ ಮಾಡ್ತಿದ್ವಿ. ಬರೀ ಹೊತ್ತಿನ ನೋಡಿದ್ರೆ ಎಲ್ಲಿ ಒಂದೇ ತೇಳು ಕಾಣ್ತಿರಲ್ಲ. ಹಬ್ಬದ ನಾಗರಮಾಸ ಹಬ್ಬ ಇವತ್ತು ಪಂಚಮಿ ದಿನ ಬಂದು ನೋಡಿದ್ರೆ ಯಾಕೆ ಅಲ್ಲಿ ತೇಳು ನೋಡಿದ್ರೆ ತೇಳೆ ಕಾಣ್ತಾವೆ. ಕಡಿದ್ರೂ ಏನೂ ಆಗಲ್ಲ. ಪೂರ ನಾಲ್ಕಿ ಮ್ಯಾಗ ಇಟ್ಕೊಂಡು, ಮೂಗಿನ ಮ್ಯಾಗ ಇಟ್ಕೊಂಡು, ತಲೆ ಮೇಲೆ ಇಟ್ಕೊಂಡು ಆಡಿಸ್ಕೊಂತಾರೆ, ಏನು ಮಾಡಲ್ಲ. ಬೇರೆ ಹೊತ್ತು ನಾಳೆಗೆ ಬಂದು ನೋಡಿದ್ರೆ ಒಂದೇ ತೇಳು ಕಾಣಲ್ಲ. ಇವಾಗ ಮೆಲ್ಲ ಒಂದು ಒಬ್ಬರೊಬ್ರು ಹಿಂಗೆ TV 9 ಅವರು ಬರ್ತಾ ಜಾತ್ರೆ ಒಂದು 6-7 ವರ್ಷ, 8 ವರ್ಷ, 10 ವರ್ಷ ಆಯ್ತು ಬಡಾಸ್ಕೊಂಡು ಉಂಟು. ಈ ಕೆಂಪು ತೇಳ ಇದೆ. ನನ್ನ ಹೆಸರು ಭೀಮಪ್ಪ ಅಂತ ಹೇಳಿ. ಇದು ಕೊಂಡ ಮಹೇಶ್ವರಿ ಸತ್ಯ ಅಂತ ನೋಡ್ರಿ. ನಾವು ಸಣ್ಣ ಸುಕ್ಕಳಿದ್ದವಾಗ ಏನು ಇದ್ದಿದ್ದಿಲ್ಲ. ನಾವೆಲ್ಲ ಸುಕ್ಕಳ ಬರ್ತಿದ್ದೀವಿ, ಬೆಟ್ಟಲ್ಲಿ ತಿರುಗಾಡ್ತಿದ್ದೀವಿ, ಪೀಳು ನೋಡ್ತಿದ್ದೀವಿ, ಇಷ್ಟೇ ಎಂಜಾಯ್ ಮಾಡಿ ಹೋಗ್ತಿದ್ವಿ. ಈಗ 4-5 ವರ್ಷ ಆಯ್ತು. ಆಕಿ ಜಗ್ಗಿ ತೋರ್ಸಕತ್ತಾಳ ಆಕಿನ ಶಕ್ತಿ. ಇವತ್ತು ಸಿಗ್ತಾವ, ಮತ್ತೆ ನಿನ್ನೆ ನೋಡಿದ್ರೆ ಯಾರಿಗೆ ಸಿಕ್ಕಿಲ್ಲ ತೇಳು, ಇವತ್ತು ಸಿಕ್ಕವ, ಮತ್ತೆ ನಾಳೆಗೆ ಬೆಳಗಾವಿ ಪಟ್ಟಿಗೆ ಸಿಗಲ್ಲ. ಅಷ್ಟೇ ರೀ ಸತ್ಯ. ಹಾವು ಒಂದು ಬರ್ತವ್ರಿ, ಒಂದು ಹಾವು ಬರ್ತದೆ. ಎತ್ತಿನ ಕಡ್ಡಿದಲ್ಲಿ ಬರ್ತದ ಒಂದು ಹಾವು. ವರ್ಷ ಬರ್ತದ ಅದು. ಇವತ್ತೇ ಬರ್ತದೆ. ನಾಗರ ಪಂಚಮಿ ಒಂದು ಹೋಗಿಲ್ಲ, ಇನ್ನೂ ಬರೋ ಟೈಮ್ ಅದ, ಬರ್ತದ. ಅಲ್ಲೇ ಇರ್ತದ ಅದು. ಪೂರಾ ಎಲ್ಲ ಭಕ್ತರೆಲ್ಲ ಹೋದ್ಮೇಲೆ ಆಮೇಲೆ ಹೋಗ್ಬಿಡ್ತಾರೆ. ಹಳ್ಳಿದವರ ಜಿಲ್ಲೆಗಾರ ಚೇಳು ಸಾಮಾನ್ಯವಾಗಿ ಜಸ್ಟ್ ಟಚ್ ಮಾಡಿದ್ರೆ ಕಚ್ಚತಕ್ಕಂಥ ವಾತಾವರಣದ ನೋಡಿದ್ದೀವಿ. ಆದರೆ ಇಲ್ಲಿ ಯಾವ ಚೇಳು ಸಹ ಇಲ್ಲಿವರೆಗೂ ಕಚ್ಚಿದ್ದಿಲ್ಲ. ಒಂದು ವೇಳೆ ಕಚ್ಚಿದ್ರೂ ಸಹ ಆ ಒಂದು ಜಾಗದಲ್ಲಿ ಈ ತಾಯಿಯ ದಕ್ಷಿಣ ಮತ್ತು ಕುಂಕುಮವನ್ನು ಹಚ್ಚಿ, ಸೊ ಆ ಒಂದು ವಿಷಯವನ್ನ ಇಳಿಸ್ತಕ್ಕಂಥ ಕೆಲಸ ಕೂಡ ಇಲ್ಲಿ ಮಾಡ್ಲಾಗ್ತದೆ. ನಿಂಗೂ ಕಚ್ಚದ? ಹಾ, ನೀನ್ ಕಚ್ಚಿತ್ತೇನ? ನೀ ಹೇಳಿಸ್ತಿ ಹಂಗ?
ಅದು ಯಾಕೆ ಕಚ್ಚುತ್ತೆ ಅಂತಕ್ಕಂಥದ್ದನ್ನ ಕೆಲವು ಜನ ಇಲ್ಲಿನ ಗ್ರಾಮಸ್ಥರು ಹೇಳ್ತಾರೆ. ಇಲ್ಲ ಸರ್, ಇಲ್ಲಿ ಏನಾದರೂ ಮಾಂಸಾಹಾರ ಆಮೇಲೆ ಮದ್ಯ ಸೇವಿಸಿ ಅಪಚಾರ ಎಸೆತಂತ ಕೆಲಸ ಯಾರಾದರೂ ಮಾಡಿದ್ರೆ ಅವ್ರಿಗೆ ಅಷ್ಟೇ ಕಚ್ಚುತ್ತೆ, ಆಮೇಲೆ ಮಿಕ್ಕಿದವ್ರಿಗೆ ಯಾರಿಗೂ ಕಚ್ಚಲ್ಲ ಅಂತಕ್ಕಂಥದ್ದು. ನಾವು ಸಹ ಪ್ರಾತ್ಯಕ್ಷಿಕವಾಗಿ ನೋಡಿದಾಗ ಹೆಣ್ಮಕ್ಳು, ಗಂಡ್ಸ್ಮಕ್ಳು, ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತೇಳನ್ನ ಮೈ ಮೇಲೆಲ್ಲ ಯಾರಿಗೂ ಕಡ್ದಿಲ್ಲ. ಕಡಿಸ್ಕೊಂಡಿರೋರು ಅವರವರು ಅದೇನೋ ಒಂದು ಪ್ರಾಸೆಸ್ಸಲ್ಲಿ ಅವ್ರ ವಿಷಯನೇ ಬಿಟ್ಕೊಳ್ತಾ ಇದ್ದಾರೆ. ಸೊ ಆದಂಥ ಒಂದು ಅಚ್ಚರಿಗೆ ಈ ಕಂದಕೂರು ಗ್ರಾಮದ ಗ್ರಾಮ ದೇವತೆ ಅಲ್ಲದೆ ವಿಚಾರವಾಗಿ ಸೈನ್ಸ್ ಆಧಾರದ ಮೇಲೆ ಹೇಳೋದಾದ್ರೆ ಇದು ಪ್ರಕೃತಿಯ ಒಂದು ಸೃಷ್ಟಿ. ಈ ಸಮಯ ಅಂದ್ರೆ ಇದು ಚೇಳುಗಳು ಸಂತತಿಯನ್ನ ಹೊಂದಿ ಮಕ್ಕಳನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಈ ಪೀರಿಯಡ್ ಅಲ್ಲಿ ಇದೇ ಬೇರ್ಪಾಡಾಗುತ್ತೆ. ಆಮೇಲೆ ಮರಿಗಳೆಲ್ಲ ದೂರ ದೂರ ಹೋಗ್ಬಿಡುತ್ತೆ, ಹೋಗುತ್ತೆ ಅಂತಕ್ಕಂಥ ಒಂದು ವಾತಾವರಣ. ಒಂದು ಹಂತಕ್ಕೆ ನಾವು ನಿಜ ಅಂತ ಭಾವಿಸಿದ್ರು, ಆದ್ರೆ ಗ್ರಾಮಸ್ಥರ ಒಂದು ನಂಬಿಕೆ ಏನಪ್ಪಾ ಅಂತಂದ್ರೆ ಇದು ಈ ದೇವಿಯ ಪವಾಡ. ಯಾಕಂದ್ರೆ ಚೇಳು ಸಂತತಿ ಯಾವಾಗಲೂ ಆಗ್ತಾ ಇರುತ್ತೆ, ಆದ್ರೆ ವಿಶೇಷವಾಗಿ ನಾಗರ ಪಂಚಮಿ ದಿವಸ ಮಾತ್ರ ಆ ಚೇಳು ಕಚ್ಚುತ್ತೆ. ನಾಗರ ಪಂಚಮಿ ಆದ ಮರುದಿನ ಚೇಳು ಕಚ್ಚುತ್ತೆ, ಆಮೇಲೆ ಬಿಫೋರ್ ಒನ್ ಡೇ ನಾವೇನಾದ್ರೂ ಚೇಳು ಹಿಡಿದ್ರೆ ಕಚ್ಚುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿನ ಜನ ಹೇಳ್ತಾರೆ. ಸೊ ಇದು ಕೂಡ ಜನರ ಒಂದು ಅಭಿಪ್ರಾಯದ ಮೇರೆಗೆ ಇದು ಕೂಡ ಒಂದು ರೀತಿಯಂತ ಪವಾಡ ಅಂತ ಕೂಡ ಹೇಳ್ಬೋದು. ಮಲ್ಲಿಕಾರ್ಜುನ್ ಪಾಟೀಲ್ ಚಪ್ಪೆಟ್ಲ ಅಂತ ನಾನು. ಕಂದಕೂರು ಗ್ರಾಮದ ಕೊಂಡಮ್ಮಾಯಿ ದೇವಸ್ಥಾನದ ವೈಶಿಷ್ಟ್ಯ ಏನಂದ್ರೆ ಇದರ ಇತಿಹಾಸ ನಿಜಾಮ್ ಮತ್ತು ಬ್ರಿಟಿಷ್ ಆಡಳಿತದಿಂದ ಆರಂಭ ಆಗ್ತದೆ. ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಇಲ್ಲಿನ RFO ಆಗಿದ್ದವರೊಬ್ರು ಬೆಟ್ಟದ ಮೇಲೆ ಒಂದು ಸಣ್ಣ ಕಲ್ಲಿನ ಗುಡ್ಡದ ತರ ಇತ್ತಂತೆ, ಅಲ್ಲಿ ಪೂಜೆ ಮಾಡ್ತಾ ಇದ್ರಂತೆ. ಆತ ಬಂದು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ನೀವೆಲ್ಲ ಹೀಗೆ ಬರೋದು ಬೇಡ ಅಂತೇಳಿ ಆ ಸಣ್ಣ ಕಲ್ಲಿನ ಗುಡ್ಡನ ಕೆಡಿಸ್ಬಿಡ್ತಾರೆ. ಕೆಡಿಸಿದ ನಂತರ ಅವರಿಗೆ ಕಣ್ಣು ಕಾಣದೇ ಇರೋ ಹಾಗಾಗೋದು, ಆಮೇಲೆ ನಡೆಯಕ್ಕೆ ಬರದೇ ಇರೋ ಹಾಗೆ ಆಗೋದು, ಇದೆಲ್ಲ ಆದ ನಂತರ ಮತ್ತೆ ಅವ್ರು ಬಂದು ನಾನೊಂದು ದೇವಸ್ಥಾನ ಕಟ್ಟಿಸ್ತೀನಿ, ತಪ್ಪಾಯ್ತು ನನಗೆ ಗೊತ್ತಿರಲಿಲ್ಲ ಅಂತೇಳಿ ಹರಕೆ ಕಟ್ಕೊಂಡ ನಂತರ ಅವರಿಗೆ ಮತ್ತೆ ಒಂದಿಷ್ಟು ದಿನದಲ್ಲಿ ಮತ್ತೆ ಯಥಾವತ್ತಾಗಿ ಆಗ್ತಾರೆ ಅವರು. ಆ ನಂತರ ಬಂದು ಮೊದಲನೇ ಬಾರಿ ಒಬ್ಬ ಬ್ರಿಟಿಷ್ ಅರಣ್ಯಾಧಿಕಾರಿ ಇಲ್ಲಿ ಒಂದು ಚಿಕ್ಕ ಸಣ್ಣ ಕಟ್ಟೆ ದೇವಸ್ಥಾನವನ್ನು ನಿರ್ಮಿಸ್ತಾನೆ. ಆ ನಂತರ ಇದು ಮಾಧ್ಯಮದ ಪ್ರಚಾರ ಮತ್ತು ಇದೆಲ್ಲದರ ಕಾರಣ ದಿನೇ ದಿನೇ ಪ್ರಸಿದ್ಧಿ ಆಗ್ತಾ ಇವತ್ತು ತುಂಬ ಜನಸಂದಣಿ ದಟ್ಟಣೆ ಆಗುವ ಮಟ್ಟಿಗೆ ಬೆಳೆದಿದೆ. ನಮ್ಮ ಭಾರತದಲ್ಲೇ ಬಹುತೇಕ ಚೇಳಿಗೆ ನಾಗರ ಪಂಚಮಿ ದಿನ ಪೂಜೆ ಮಾಡುವ ಏಕೈಕ ದೇವಸ್ಥಾನ ಅಂತ ಅನಿಸುತ್ತೆ. ವಿಶೇಷತೆ ಇದೆ, ಪ್ರಾಕೃತಿಕವಾಗಿಯೂ ಒಂದು ವಿಶೇಷತೆ ಇದೆ. ಅದರ ಜೊತೆಗೆ ಒಂದಿಷ್ಟು ನಂಬಿಕೆ, ಪವಾಡಗಳ ಇತಿಹಾಸವು ದೇವಸ್ಥಾನಕ್ಕಿರೋದ್ರಿಂದ ಗ್ರಾಮದ ಬಹುತೇಕ ಎಲ್ಲ ಕಡೆ ಬೇರೆ ಕಡೆ ವಿವಾಹ ಮಾಡ್ಕೊಂಡು ಹೋದ ಹೆಣ್ಮಕ್ಳೆಲ್ಲ ಇವತ್ತು ವಾಪಸ್ ಊರಿಗೆ ಬಂದು ದರ್ಶನ ಪಡ್ಕೊಂಡು ಹೋಗೋದು ಈ ಊರಿನ ಸಂಪ್ರದಾಯ. ಮತ್ತು ಇಲ್ಲಿ ಚೇಳು ಕಚ್ಚಲ್ಲ, ಒಂದಿಷ್ಟು ಅಪವಿತ್ರತೆಯ ಕಾರಣದಿಂದ ಕಚ್ಚುತ್ತೆ ಯಾರಿಗಾದ್ರೂ ಅನ್ನೋ ಮಾತು ಇದ್ದು, ಆ ಥರ ಕಚ್ಚಿದ್ರು ಕೂಡ ವಿಷದ ಪ್ರಭಾವ ಹೆಚ್ಚಿಗಿರಲ್ಲ. ಸೊ ಇದು ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಜಾತ್ರೆಯ ಸಂಭ್ರಮ ಹೆಚ್ಚುತ್ತಾನೆ ಹೋಗ್ತಾ ಇದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಇದಕ್ಕೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಪೊಲೀಸರಾಗಿರಲಿ, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರಲಿ, ಇಲ್ಲಿನ ಶಾಸಕರಾಗಿರಲಿ ಒಳ್ಳೆ ರೀತಿಯಾದಂಥ ವ್ಯವಸ್ಥೆಯನ್ನು ಸಹ ಈ ಬೆಟ್ಟದ ವಾತಾವರಣದಲ್ಲಿ ಮಾಡಿದ್ದಾರೆ. ಆಮೇಲೆ ಈಗ ನಾವು ಕೇಳ್ಪಟ್ವಿ, ಇಲ್ಲಿನ ಗ್ರಾಮಸ್ಥರು ಹೇಳಿದ್ರು ಒಂದು 4-5 ವರ್ಷ ಆಯಿತು. ಈ 4-5 ವರ್ಷದಿಂದ ಇಲ್ಲಿ ಕುಸ್ತಿ ಪಂದ್ಯಾವಳಿ ಕೂಡ ಏರ್ಪಾಡು ಮಾಡಲಾಗ್ತದೆ. ಆಮೇಲೆ ಬಿಫೋರ್ ಒಂದು ಬಹುಶಃ ಒಂದು 3-4 ವರ್ಷದ ಹಿಂದೆ, ಸೊ ಇಲ್ಲಿ ಈಗೇನು ನಾವು ಅಲ್ಲಲ್ಲಿ ಒಂದಿಷ್ಟು ಚೇಳುಗಳನ್ನು ಕಾಣ್ತಾ ಇದೀವಿ, ಆದರೆ ಬಿಫೋರ್ 3-4 ವರ್ಷದ ಹಿಂದೆ ದೇವಾಲಯದ ಆವರಣದಲ್ಲೂ ಸಹ ಸಾವಿರಾರು ಚೇಳುಗಳು ಗುಂಪಾಗಿ ಸಿಗ್ತಾ ಇದ್ವು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಪ್ರತಿ ವರ್ಷ ನಾಗರ ಪಂಚಮಿಗೆ ಹಾವು ಬರಲಿ, ಇನ್ನೂ ಹಾವು ಬರ್ತಾವ ಅಲ್ಲಿ ಹಾವು ಬರಲಿ, ಏನೇನು ಬರಲಿ, ಯಾಕಂದ್ರೆ ಯಾರಿಗೂ ಏನಾಗಲ್ಲ. ಎಷ್ಟು ಬೇಕಾದ್ರೆ ಎಷ್ಟೋ ಜನ ಇಟ್ಕೊಳ್ತಾರೆ, ಅಲ್ಲಿ ಇಟ್ಕೊಳ್ತಾರ. ಇಷ್ಟು ಕಚ್ಚಿದ್ರೆ ಏನಾಗಲ್ಲ, ಆದ್ರೆ ಹಚ್ಚಿದ್ರೆ ಸಾಕು, ವಿಷಯ ಇರಲ್ಲ, ಏನೇ ಇರಲ್ಲ. ಮತ್ತೆ ನಾಳೆ ಬಂದ್ರೆ ಆಯ್ತು, ಎಲ್ಲರಿಗೆ ರಾಮ್. ನಾಳೆ ಸಿಗಲ್ಲ, ಹಂಗೆ ನಾಳೆ ಸಿಗಲ್ಲ, ನಾಳೆ ಕಟ್ತದ. ಮತ್ತೆ ಮಿಸ್ಟೇಕ್ ಎಲ್ಲ ಕಾಣ್ತೇವೆ, ನಾಳೆ ಕಟ್ತೇವೆ.
ಒಂದು ದೈವಿ ಶಕ್ತಿ ಈ ಸ್ಥಳದಲ್ಲಿದೆ. ಚೇಳು ಮಾತ್ರವಲ್ಲದೆ, ಯಾಕಂದ್ರೆ ಈಗ ನಾವು ನೋಡಿದ್ವಿ ಕೇವಲ ಹಿಂದೂ ದೇವಾಲಯ ಹಿಂದೂಗಳು ಬರ್ತಾರೆ ಅಂತಕ್ಕಂಥದ್ದು ಏನಿಲ್ಲ, ಇಲ್ಲಿ ಮುಸ್ಲಿಮ್ಗಳು ಬಹಳ ಜನ ಬಂದಿದ್ದಾರೆ. ನಾವು ನೋಡ್ತಾ ಇದ್ರಿ ವಿಡಿಯೋದಲ್ಲೆಲ್ಲ ಮುಸ್ಲಿಂ ಜನ ಕೂಡ ಮಹಿಳೆಯರು ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಆ ದೇವಿಯ ದರ್ಶನ ಪಡಿತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಬರ್ತಕ್ಕಂಥದ್ದಲ್ಲ. ಆ ದೇವಿಯ ಒಂದು ಶಕ್ತಿ, ಆ ಪವಾಡ ಏನಾದರೂ ಪರಿಣಾಮ ಜನರ ಮೇಲೆ ಬೀರಿದ್ರೆ ಮಾತ್ರ ಅಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆಗೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ಅರ್ಥಕೊಂಡ್ವಿ. ಸೊ ಇಲ್ಲಿ ಕೂಡ ಬಹಳ ಚೆನ್ನಾಗಿದೆ. ನಾವು ಒಳ್ಳೆ ವಾತಾವರಣ ಕೂಡ ಇದೆ, ಪ್ರಕೃತಿ ಇದೆ. ಆಮೇಲೆ ಇಲ್ಲಿ ಬಂದ್ರೆ ಒಂದು ರೀತಿ ಮಲೆನಾಡಿನಲ್ಲಿ ಹೋದಂತ ವಾತಾವರಣ ಇದೆ. ದೇವಸ್ಥಾನ ಅಭಿವೃದ್ಧಿ ಮಾಡಕ್ಕೆ ಅಂತ JCB ಹಚ್ಚಿ ಆಗದದ್ದು ಇದೆಲ್ಲ ಕಾರಣಕ್ಕೆ ಒಂದಿಷ್ಟು ಅವುಗಳ ಆವಾಸ ಸ್ಥಾನ ಬದಲಾಯಿಸಿಕೊಳ್ಳುವ ಸಾಧ್ಯತೆ ಇದೆ. ಆ ರೀತಿ ಪಕ್ಕದಲ್ಲಿ ಬೇರೆ ಕಡೆ ಅವು ಆವಾಸ ಮಾಡ್ಕೊಂಡಿರ್ಬೋದು. ಆ ಕಾರಣಕ್ಕೆ ಒಂದಿಷ್ಟು ಚೇಳಿನ ಸಂಖ್ಯೆ ಕಡಿಮೆ ಆಗಿದೆ. ಜನರು ಕೂಡ ಚೇಳನ್ನು ಹಿಡಿದು ಸಂಭ್ರಮಿಸೋದು ಒಂದು ಕಡೆ ಆದ್ರೆ ಅದನ್ನ ತುಂಬಾ ಟಯರ್ಡ್ ಮಾಡುವ ಹಂತಕ್ಕೆ ಹೋಗೋದು ಬೇಡ ಅನ್ನೋದು ಒಂದಿಷ್ಟು ನಾವು ಯೋಚನೆ ಮಾಡ್ಬೇಕಾಗುತ್ತೆ.